ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ವಿಶೇಷವಾಗಿರುವಂಥ ಅಧಿಕ ಮಾಸ ಬಂದಿದೆ. ಹಾಗಾಗಿ ಅಧಿಕ ಮಾಸ ಯಾವಾಗ ಆರಂಭವಾಗ್ತಾ ಇದೆ, ಯಾವಾಗ ಅಂತ್ಯವಾಗ್ತಾ ಇದೆ, ಅಧಿಕ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಮಾಸ ಅಧಿಕವಾಗಿ ಬಂದಿದೆ ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅಧಿಕ ಮಾಸ ಬಹಳನೇ ವಿಶೇಷವಾದಂಥ ಮಾಸ. ಯಾಕಂದರೆ ಇದು ಪ್ರತಿ ವರ್ಷ ಬರೋದಿಲ್ಲ, ಇದು 3 ವರ್ಷಗಳಿಗೆ ಒಮ್ಮೆ ಬರುವಂತಹ ಮಾಸ. ಈ ಅಧಿಕ ಮಾಸವನ್ನು ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೆಯಲಾಗುತ್ತೆ. ಮಲಮಾಸ ಅಂತ ಅಂದರೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅದರ ಹೊರತಾಗಿ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತಲೂ ಕೂಡ ಹೆಸರಿದೆ. ಯಾಕಂದರೆ ಈ ಒಂದು ಮಾಸಕ್ಕೆ ಅಧಿಪತಿ ವಿಷ್ಣು ದೇವರು. ಹಾಗಾಗಿನೇ ವಿಷ್ಣು ದೇವರನ್ನು ಪೂಜೆ ಮಾಡುವಂಥ ವಿಶೇಷ ಮಾಸ ಆಗಿರೋದ್ರಿಂದ ಇದನ್ನು ಪುರುಷೋತ್ತಮ ಮಾಸ ಅಂತ ಕರಿತೀವಿ. ಇನ್ನು ಬೇರೆ ದಿನಗಳಲ್ಲಿ ಪೂಜೆ ಮಾಡೋದಕ್ಕಿಂತ ಅಧಿಕ ಮಾಸದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಪ್ರತಿದಿನ ಮಾಡಿದ ಪೂಜೆಗಿಂತ 100ರಷ್ಟು ಹೆಚ್ಚಿನ ಫಲಗಳನ್ನು ಪಡಿಬೋದು ಅಂತ ಹೇಳಲಾಗುತ್ತೆ. ಈ ಅಧಿಕ ಮಾಸದಲ್ಲಿ ದಾನ ಧರ್ಮ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಪಠಣೆಯನ್ನು ಮಾಡುವಂಥದ್ದು, ಹಾಗೆ ಭಾಗವತ ಶ್ರವಣ ಮಾಡುವಂಥದ್ದು, ವಿಷ್ಣು ದೇವರ ಆರಾಧನೆ, ಹಾಗೆ ಕೆಲವೊಂದು ವ್ರತಗಳಿದೆ. ಆ ವ್ರತಗಳನ್ನು ಆಚರಣೆ ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡಿಬೋದು ಅಂತ ಹೇಳಲಾಗತ್ತೆ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಈ ಅಧಿಕ ಮಾಸ ಈ ವರ್ಷ ಯಾವ ತಿಂಗಳು ಬಂದಿದೆ, ಹಾಗೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಈ ವರ್ಷ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಬರ್ತಾ ಇರೋದ್ರಿಂದ ಈ ಸಲ ಜ್ಯೇಷ್ಠ ಅಧಿಕ ಮಾಸ ಅಂತ ನಾವು ಆಚರಣೆ ಮಾಡಬೇಕಾಗಿದೆ. ಹಾಗಿದ್ರೆ ಬನ್ನಿ ಇವಾಗ ಅಧಿಕ ಜ್ಯೇಷ್ಠ ಮಾಸ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅಧಿಕ ಮಾಸ ಆರಂಭವಾಗ್ತಾ ಇರೋದು ಮೇ 17ನೇ ತಾರೀಕು ಭಾನುವಾರದ ದಿವಸ ಆರಂಭವಾಗಿ ಜೂನ್ 15ನೇ ತಾರೀಕು ಸೋಮವಾರದ ದಿವಸ ಅಂತ್ಯವಾಗ್ತಾ ಇದೆ. ಈ ಒಂದು ಅಧಿಕ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆದಷ್ಟು ವಿಷ್ಣುವಿನ ಆರಾಧನೆ ಹಾಗೆ ಪೂಜೆಗಳಲ್ಲಿ ತೊಡಗಲಾಗತ್ತೆ. ಈ ಮಾಸದಲ್ಲಿ ವಿಷ್ಣುವನ್ನು ಸಂತೃಪ್ತಿಗೊಳಿಸೋದಕ್ಕೆ ಅಂತ ವಿಶೇಷ ಬತ್ತಿಗಳನ್ನು ಮಾಡಿ ಎಷ್ಟು ದೀಪ ಹಚ್ಚುತ್ತೀರೋ ಅಷ್ಟು ಕೂಡ ಒಳ್ಳೆಯದು. ಇನ್ನು ಈ ಮಾಸದಲ್ಲಿ ವಿಶೇಷವಾಗಿ ವಿಶೇಷ ಫಲಗಳನ್ನು ಪಡೆಯೋದಕ್ಕೆ ಅಂತ 16 ಸೋಮವಾರಗಳ ಶಿವನ ವ್ರತವನ್ನು ಮಾಡ್ಬೋದು. ಹಾಗೆ ವೆಂಕಟೇಶ್ವರ ಸ್ವಾಮಿಯ 7 ಶನಿವಾರದ ವ್ರತವನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಅಥವಾ ಸರಳವಾಗಿ ಪ್ರತಿದಿನ ತುಪ್ಪದ ದೀಪಗಳನ್ನು ಹಚ್ಚಿ ತುಂಬಾ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡ್ರೂ ಕೂಡ ಸಾಕು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸ ಈ ವರ್ಷ ಯಾವಾಗ ಆರಂಭವಾಗ್ತಾ ಇದೆ, ಯಾವಾಗ ಅಂತ್ಯವಾಗ್ತಾ ಇದೆ, ಹಾಗೆ ಈ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.